ನಮಸ್ಕಾರ. ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಕಂಡುಬರುವಂಥ ಭಾಳಷ್ಟು ಕಾಯಿಲೆಗಳು ತಪ್ಪು ಆಹಾರ ಕ್ರಮ ಹಾಗೂ ತಪ್ಪು ಜೀವನ ಶೈಲಿಯಿಂದ ಉಂಟು ಬರ್ತಾ ಇದೆ. ಸೊ ಈ ಕಾಯಿಲೆಗಳನ್ನೇ ಹೇಗೆ ಕಡಿಮೆ ಮಾಡಬೇಕು ಹಾಗೂ ಹೇಗೆ ಇದಕ್ಕೆ ಚಿಕಿತ್ಸೆ ಮಾಡಬೇಕು ಅಂತ ನಾವು ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾ ಬರ್ತಾ ಇದ್ವಿ. ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಂಡುಬರುವಂಥ ಒಂದು ಕಾಯಿಲೆ ಆಗಿರುವ ಸೊಂಟ ನೋವು ಬಗ್ಗೆ ಡಿಸ್ಕಸ್ ಮಾಡೋಣ. ಸೊಂಟ ನೋವು ಅಥವಾ ಬ್ಯಾಕ್ ಪೇಯ್ನ್ ಇತ್ತೀಚೆಗೆ ತುಂಬ ಕಾಮನ್ ಆಗಿದೆ. ಅದರ ಕಾರಣ ಏನು? ಸೊಂಟ ನೋವಿಗೆ ಭಾಳಷ್ಟು ಕಾರಣಗಳಿದ್ದಾವೆ. ಸೊ ಅದರ ಮೇಲೆ ಸೊಂಟ ನೋವನ್ನು ನಾವು ಕ್ಲಾಸಿಫೈ ಕೂಡ ಮಾಡ್ಬೋದು. ತುಂಬ ಕಾಮನ್ ಆಗಿ ಕಂಡುಬರುವಂಥ ಸೊಂಟ ನೋವು, ಅದಕ್ಕೆ ನಾವು ಮೆಕ್ಯಾನಿಕಲ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ. ಅದು ಸೊಂಟದಲ್ಲಿರುವ ಯಾವುದಾದ್ರೂ ಒಂದು ಸ್ಟ್ರಕ್ಚರ್ ಮೇಲೆ ಇರುವಂಥ ಒತ್ತಡದಿಂದ ಇರ್ಬೋದು, ಅಥವಾ ಅಲ್ಲಿರೋ ಮಸಲ್ ಸ್ಪ್ಯಾಸಮ್ ಅಂತ ಇರ್ಬೋದು, ಅಥವಾ ನರದ ಮೇಲೆ ಬಂದಿರೋ ಒತ್ತಡದಿಂದ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಇರ್ಬೋದು, ಇಲ್ಲಾಂದರೆ ಇಂಜುರಿಯಿಂದನೂ ಆಗ್ಬೋದು. ಬೇರೆ ಭಾಳಷ್ಟು ಕಾಯಿಲೆಗಳಿಂದ ಕೂಡ ಸೊಂಟ ನೋವು ಬರಲಿಕ್ಕೆ ಕಾರಣ ಆಗುತ್ತೆ. ಅದರಲ್ಲೊಂದು ಕಿಡ್ನಿ ಪ್ರಾಬ್ಲಮ್ಸ್. ಕಿಡ್ನಿಯಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅಥವಾ ಕಿಡ್ನಿಯಲ್ಲಿ ಯಾವುದಾದ್ರೂ ಸ್ಟೋನ್ಸ್ ಇದ್ದರೆ ಕೂಡ ಸೊಂಟ ನೋವು ಬರುವಂಥ ಸಾಧ್ಯತೆಗಳಿದೆ. ಹೊಟ್ಟೆಯಲ್ಲಿ ಯಾವುದಾದ್ರೂ ಕಾಯಿಲೆಗಳಿದ್ದರೂ ಕೂಡ ಸೊಂಟ ನೋವು ಬರ್ಬೋದು. ಬೆನ್ನುರಿಯಲ್ಲಿರುವಂಥ ಎಲುಬುಗಳಲ್ಲಿ ಯಾವುದಾದ್ರೂ ಥರದ ಇನ್ಫೆಕ್ಷನ್ಸ್ ಬಂದರೂ ಕೂಡ ಸೊಂಟ ನೋವು ಬರಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಕೆಲವು ಕ್ಯಾನ್ಸರ್ಸಲ್ಲಿ ಕೂಡ ಸೊಂಟ ನೋವು ಕಂಡು ಬರ್ತಾ ಇದೆ. ಸೊ ಸೊಂಟ ನೋವು ಬಂದರೆ ಕರೆಕ್ಟಾಗಿ ಒಂದು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಅದು ಯಾವ ಕಾರಣದಿಂದ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಮೆಕ್ಯಾನಿಕಲ್ ಬ್ಯಾಕ್ ಪೇಯ್ನ್ ಅಥವಾ ತುಂಬ ಕಾಮನ್ ಆಗಿ ಕಂಡುಬರುವಂಥ ಸೊಂಟ ನೋವು ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಮ್ಮ ಬೆನ್ನುರಿಯಲ್ಲಿ ಇರುವಂಥ ಎಲುಬುಗಳನ್ನು ನಾವು ವರ್ಟಿಬ್ರೆ ಅಂತ ಹೇಳ್ತೀವಿ. ಮೊದಲನೇದಾಗಿ ನಮ್ಮ ಬೆನ್ನುರಿಯಲ್ಲಿರುವಂಥ ಸ್ಟ್ರಕ್ಚರ್ಸ್ ಬಗ್ಗೆ ನಾವು ನೋಡೋಣ. ನಮ್ಮ ಬೆನ್ನುರಿಯಲ್ಲಿ ವರ್ಟಿಬ್ರಲ್ ಕಾಲಮ್ ಅಂತ ಇದೆ. ವರ್ಟಿಬ್ರಲ್ ಕಾಲಮಲ್ಲಿ ಸರ್ವೈಕಲ್ ವರ್ಟಿಬ್ರೆ, ಥೊರಾಸಿಕ್ ಅಥವಾ ಡೋರ್ಸಲ್ ವರ್ಟಿಬ್ರೆ ಹಾಗೂ ಲಂಬಾರ್ ವರ್ಟಿಬ್ರೆ ಮತ್ತು ಸೇಕ್ರಮ್ ಆ್ಯಂಡ್ ಕಾಕ್ಸಿಕ್ಸ್, ಈ ಥರ ಬೇರೆ ಬೇರೆ ಎಲುಬುಗಳಿದೆ. ಸೊ ಒಂದು ವರ್ಟಿಬ್ರೆ ನೋಡಿದರೆ ಅದರಲ್ಲಿ ಒಳಗಡೆ ಒಂದು ಹೋಲ್ ಇರುತ್ತೆ. ಅದನ್ನು ನಾವು ಸ್ಪೈನಲ್ ಕೆನಾಲ್ ಅಂತ ಹೇಳ್ತೀವಿ. ಇದರಲ್ಲಿ ನಮ್ಮ ಸ್ಪೈನಲ್ ಕಾರ್ಡ್ ಪಾಸ್ ಆಗಿರುತ್ತೆ. ಹಾಗೂ ಒಂದು ಫೊರಾಮೆನ್ ಇರುತ್ತೆ, ಅದರಿಂದ ಸ್ಪೈನಲ್ ನರ್ವ್ಸ್ ಹೊರಗೆ ಬಂದಿರುತ್ತೆ. ಆ್ಯಂಡ್ ಲ್ಯಾಮಿನಾ ಮತ್ತು ಫೇಸೆಟ್ ಜಾಯಿಂಟ್ಸ್ ಅಂತ ಇರುತ್ತೆ. ಸೊ ಸೊಂಟ ನೋವು ಬರಲಿಕ್ಕೆ ಭಾಳಷ್ಟು ಕಾರಣಗಳಿದೆ, ನಾನು ಹೇಳಿದ್ದೇನೆ ಈಗಾಗಲೇ. ಸೊ ಅದರಲ್ಲೊಂದು ಆರ್ಥರೈಟಿಸ್ ಇರ್ಬೋದು, ಸೌಕಳಿ. ಈ ಫ್ಯಾಸೆಟ್ ಜಾಯಿಂಟ್ಸ್ ಏನಿದೆ ಅದರಲ್ಲಿ ಬರುವಂಥ ಸೌಕಳಿಯಿಂದ ಕೂಡ ನಮಗೆ ಸೊಂಟ ನೋವು ಬರಲಿಕ್ಕೆ ಕಾರಣ ಇದೆ. ಅದು ಯೂಶ್ವಲಿ ಎಲ್ಡರ್ಲಿ ಪೀಪಲ್, ವಯಸ್ಸಾದಂಥವರಲ್ಲೇ ಹೆಚ್ಚು ಕಂಡು ಬರುವಂಥ ಒಂದು ಪ್ರಾಬ್ಲಮ್. ತುಂಬ ಕಾಮನ್ ಆಗಿ ನಾವು ಕಾಣುವಂಥದ್ದು ಯಾವುದು ಅಂದರೆ ಸಯಾಟಿಕಾ, ಇಲ್ಲಾಂದರೆ ಡಿಸ್ಕ್ ಬಲ್ಜಾಗಿ ನರದ ಮೇಲೆ ಕಂಪ್ರೆಷನ್ ಬಂದು ಕಾಲಿಗೆ ಸೆಳೆತ ಬರುವಂಥ ಒಂದು ಕಂಡೀಷನ್. ಸೊ ಇದಕ್ಕೆ ಕಾರಣ ಏನು? ಸೊ ಅದಕ್ಕೆ ನಾವು ಮೇನ್ ರೀಸನ್ ಇಂಟರ್ವರ್ಟಿಬಲ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಸೊ ಈ ಪ್ರತಿಯೊಂದು ವರ್ಟಿಬಲ್ ಬಾಡಿ ಮಧ್ಯದಲ್ಲಿ ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಇರುತ್ತೆ. ಸೊ ಇಂಟರ್ವರ್ಟಿಬಲ್ ಡಿಸ್ಕ್ ಆ್ಯಕ್ಟ್ಸ್ ಆಸ್ ಎ ಕುಷನ್. ನಾವು ಯಾವುದೇ ಆ್ಯಕ್ಟಿವಿಟಿ ಮಾಡುವಾಗ ಕೂಡ ಅದರಿಂದ ಬರುವಂಥ ಒತ್ತಡವನ್ನು ಬೇರ್ ಮಾಡುವಂಥ ಒಂದು ಸೆಮಿ ಸಾಲಿಡ್ ಸ್ಟ್ರಕ್ಚರ್ ಅಂತ ನಾವು ಇದನ್ನು ಹೇಳ್ಬೋದು. ಸೊ ಇಂಟರ್ವರ್ಟಿಬಲ್ ಡಿಸ್ಕಲ್ಲಿ ಸೆಂಟ್ರಲ್ಲಿ ಅದರ ನ್ಯೂಕ್ಲಿಯಸ್ ಅಂತ ಇರುತ್ತೆ. ಅದರ ಸುತ್ತಲೂ ಒಂದು ಫೈಬ್ರಸ್ ಟಿಶ್ಯೂ ಕಾಲ್ಡ್ ಆಸ್ ಆ್ಯನುಲಸ್ ಅಂತ ಇರುತ್ತೆ. ಸೊ ಯಾವುದಾದ್ರೂ ಒಂದು ಸಡನ್ ಆಗಿರುವಂಥ ಒಂದು ಆ್ಯಕ್ಟಿವಿಟಿ ಮಾಡಿದಾಗ ಅಥವಾ ಒಂದು ಹೆಚ್ಚಿಗೆ ಪ್ರೆಷರ್ ಬಿದ್ದಾಗ, ಇಲ್ಲ ನಾವೆಲ್ಲೋ ಜಾರಿ ಬಿದ್ದಾಗ ಏನಾಗುತ್ತೆ, ಈ ಇಂಟರ್ವರ್ಟಿಬಲ್ ಡಿಸ್ಕಲ್ಲಿ ಎಕ್ಸಸ್ ಪ್ರೆಷರ್ ಬೀಳುವುದರಿಂದ ಇಂಟರ್ವರ್ಟಿಬಲ್ ಡಿಸ್ಕ್ ಬಲ್ಜ್ ಆಗುತ್ತೆ. ಸೊ ಈ ಇಂಟರ್ವರ್ಟಿಬಲ್ ಡಿಸ್ಕ್ ಬಲ್ಜ್ ಆದಾಗ ಅದರಿಂದ ಆ ಸ್ಪೈನಲ್ ಕೆನಾಲಿಂದ ಬರುವಂಥ ಈ ಸ್ಪೈನಲ್ ಫೊರಾಮೆನಿಂದ ಬರುವಂಥ ನರಗಳೇನಿದೆ ಅಥವಾ ನಮ್ಮ ಕೋಡಾ ಇಕ್ವೈನಾ ಅಂತ ಹೇಳ್ತೀವಿ, ಒಂದು ಗ್ರೂಪ್ ಆಫ್ ನರ್ವ್ಸು, ಅದರ ಮೇಲೆ ಸಣ್ಣಕ್ಕೆ ಪ್ರೆಷರ್ ಬೀಳುತ್ತೆ. ಸೊ ಈ ಪ್ರೆಷರಿಂದ ಈ ನರ ಎಲ್ಲೆಲ್ಲಿ ಸಪ್ಲೈ ಆಗುತ್ತೋ ಅಲ್ಲೆಲ್ಲ ನೋವು ಬರುತ್ತೆ. ಅದಕ್ಕೆ ನಾವು ಸಯಾಟಿಕ್ ಪೇಯ್ನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ನೋಡ್ತೀವಿ ಕೆಲವು ಪೇಷಂಟ್ಸ್ ಬರುವಾಗ ರೀಸನ್ ಸೊಂಟದಲ್ಲಿರುತ್ತೆ, ಕಾರಣ ಸೊಂಟದಲ್ಲಿರುತ್ತೆ, ಸೊ ಇಂಟರ್ವರ್ಟಿಬಲ್ ಡಿಸ್ಕ್ ಬಲ್ಜ್ ಇರುತ್ತೆ. ಆದರೆ ಪೇಷಂಟಿಗೆ ಸಿವಿಯರ್ ಪೇಯ್ನ್ ಕಾಲಲ್ಲಿರುತ್ತೆ. ಸೊ ಇದರ ಕಾರಣ ಏನು ಅಂದರೆ ಒತ್ತಡದಿಂದ ಆಗಿರುವಂಥ ಡಿಸ್ಕ್ ಬಲ್ಜು ಹಾಗೂ ನರದ ಮೇಲೆ ಆಗಿರುವಂಥ ಕಂಪ್ರೆಷನಿಂದ ಬರುವಂಥ ನೋವು. ಸೊ ಈ ಥರ ಕಾಯಿಲೆಗಳನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕು? ಸೊ ಕೆಲವು ಕೇಸಸಲ್ಲಿ ಡಿಸ್ಕ್ ಹರ್ನಿಯೇಷನ್ ಕೂಡ ಆಗಿರುತ್ತೆ. ಆ ಡಿಸ್ಕ್ದು ನ್ಯೂಕ್ಲಿಯಸ್ ಏನಿದೆ ಅದು ಹರ್ನಿಯೇಟ್ ಆಗಿ ಹೊರಗೆ ಬಂದು ಈ ನರಗಳ ಮೇಲೆ ಒತ್ತುತ್ತಾ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸಲ್ಲಿ ನರ್ವ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ನರದ ಮೇಲೆ ಒತ್ತಡ ಆಗಿದ್ದಕ್ಕೆ ಆ ನರ ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಅಲ್ಲೆಲ್ಲ ನೋವು ಬರುತ್ತೆ. ಸೊ ಭಾಳಷ್ಟು ಟೈಪ್ಸ್ ಇದೆ. ನಾನೀಗ ಹೇಳ್ದಂಗೆ ಒಂದು ಸಯಾಟಿಕ್ ಪೇಯ್ನ್ ಇರ್ಬೋದು, ಇಲ್ಲಾಂದರೆ ಲಂಬಾರ್ ಸ್ಪಾಂಡೆಲೋಸಿಸ್ ಅಂತ ಏನು ಹೇಳ್ತೀವಿ, ಅಂದರೆ ನಾನು ಹೇಳ್ದಂಗೆ ಫೇಸೆಟ್ ಜಾಯಿಂಟ್ಸಲ್ಲಿ ಬರುವಂಥ ಆರ್ಥರೈಟಿಸ್. ಆ ಫೇಸೆಟ್ ಜಾಯಿಂಟ್ಸ್ ಏನಿದೆ ನಮ್ಮ ಬೆನ್ನುರಿಯಲ್ಲಿ ಎಲ್ಲ ವರ್ಟಿಬ್ರೆಯಲ್ಲೂ ಈಕ್ವಲ್ ಆಗಿರುವ ಮೊಬಿಲಿಟಿ ಇಲ್ಲ. ಕೆಲವು ಕಡೆ ತುಂಬ ಫ್ರೀಲಿ ಮೂವಬಲ್ ಆಗಿರುವಂಥ ಜಾಯಿಂಟ್ಸ್ ಇದೆ. ಕುತ್ತಿಗೆ ಇರ್ಬೋದು, L4 L5 ರೀಜಿಯನ್ಸ್ ಇರ್ಬೋದು, ಅಥವಾ ಕೆಲವುದು ಅಷ್ಟೊಂದು ಮೊಬೈಲ್ ಆಗಿರುವಂಥ ಜಾಯಿಂಟ್ಸ್ ಇಲ್ಲ. ಥೊರಾಸಿಕ್ ರೀಜಿಯನ್ ಅಥವಾ ಡೋರ್ಸಲ್ ವರ್ಟಿಬ್ರೆ, ಕುತ್ತಿಗೆಯಲ್ಲಿ ನಮಗೆ 7 ಎಲುಬುಗಳಿದೆ, 7 ವರ್ಟಿಬ್ರೇಸ್ ಇದೆ. ಅದೇ ಥರ ಥೊರಾಸಿಕ್ಕಲ್ಲಿ 12 ವರ್ಟಿಬ್ರೇಸ್ ಇದೆ, ಹಾಗೂ ಲಂಬಾರಲ್ಲಿ 5 ವರ್ಟಿಬ್ರೇಸ್ ಇದೆ. ಸೊ ಈ ವರ್ಟಿಬ್ರೆ ಮಧ್ಯದಲ್ಲಿರುವಂಥ ಡಿಸ್ಕಲ್ಲಿ ಪ್ರಾಬ್ಲಮ್ ಬಂದರೂ ನಮಗೆ ಸೊಂಟ ನೋವು ಬರುತ್ತೆ. ಅಥವಾ ವರ್ಟಿಬ್ರೆಗೆ ಬರುವಂಥ ಕೆಲವು ಕಾಯಿಲೆಗಳಿದೆ, ಲೈಕ್ ಆಸ್ಟಿಯೋಪೊರೋಸಿಸ್ ಇರ್ಬೋದು, ಎಲುಬುಗಳಲ್ಲಿರುವಂಥ
ಕ್ಯಾಲ್ಶಿಯಂ ಕಡಿಮೆ ಆಗಿ ಬೋನ್ಸ್ ಬ್ರಿಟಲ್ ಆಗಿ ಎಲುಬುಗಳಲ್ಲಿ ಫ್ರ್ಯಾಕ್ಚರ್ ಬರುವಂಥ ಸಾಧ್ಯತೆಗಳಿದೆ. ಸೊ ಈ ಕಾರಣದಿಂದ ಕೂಡ ನಮಗೆ ಸೊಂಟ ನೋವು ಬರ್ಬೋದು. ಆ್ಯಂಡ್ ಕೆಲವು ಕೇಸಸ್ಸಲ್ಲಿ ನಾವು ಪಾಟ್ ಸ್ಪೈನ್ ಅಂತ ಹೇಳ್ತೀವಿ, ಅಂದರೆ ಟಿ ಬಿ ಸ್ಪೈನ್, ನಮ್ಮ ಟ್ಯುಬರ್ಕ್ಯುಲೋಸಿಸ್ ಏನಿದೆ, ಇನ್ಫೆಕ್ಷನ್ ಆಗುವಂಥದ್ದು, ಎಲುಬುಗಳಿಗೆ ಇನ್ಫೆಕ್ಷನ್ ಆಗುವಂಥ. ಸೊ ಭಾಳಷ್ಟು ಕಾರಣಗಳಿಂದ ಸೊಂಟ ನೋವು ಬರ್ಬೋದು. ಸೊ ನಾವು ಯೂಶ್ವಲಿ ಕಾಮನ್ ಆಗಿ ಬರುವಂಥ ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನಿಗೆ ಮೇನ್ ರೀಸನ್ಸ್ ಏನೇನು ಅಂತ ನಾವು ನೋಡೋಣ. ಅದರಲ್ಲಿ ಮೊದಲನೇದಾಗಿ ರಾಂಗ್ ಪೋಸ್ಚರ್. ನಾವು ಯಾವಾಗಲೂ ಕೂತ್ಕೊಂಡಿರುವಾಗ ನಾವು ನೆಟ್ಟಾಗಿ ಕೂತ್ಕೊಂಡಿರಲ್ಲ. ಆ್ಯಂಡ್ ಈಗ ಅಂತೂ ಎಲ್ಲ ಹೈಟೆಕ್ ಯುಗ, ಯಾಕೆಂದರೆ ನಾವು 24 hours ಯಾವಾಗ ಕೂಡ ನಮಗೆ ಮಾತಾಡಲಿಕ್ಕೆ ಅಥವಾ ಫಿಸಿಕಲ್ ಆ್ಯಕ್ಟಿವಿಟೀಸಿಗೆಲ್ಲ ಟೈಮ್ ಇಲ್ಲ. ನಾವು ಫ್ರೀ ಇದ್ದಾಗ ವಿ ಆರ್ ವಿತ್ ಅವರ್ ಮೊಬೈಲ್ಸ್. ಸೊ ಮೊಬೈಲಲ್ಲಿ ನೀವು ಯಾವಾಗ ಆಟ ಆಡ್ತೀವೋ ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡು ಯಾವಾಗ ನೀವು ಕೂತ್ಕೊಂಡಿರ್ತೀವೋ ಆವಾಗ ನಿಮ್ಮ ಕುತ್ತಿಗೆ ಹಾಗೂ ಸೊಂಟದ ಮೇಲೆ ಭಾಳಷ್ಟು ಆಲ್ಮೋಸ್ಟ್ 3 times ಹೆಚ್ಚಿಗೆ ಪ್ರೆಷರ್ ಬಿದ್ದಂಗೆ ಆಗುತ್ತೆ. ಸೊ ಇದೇ ಪೋಸ್ಚರಲ್ಲಿ ನಾವು ಅವರ್ಸ್ ಟುಗೆದರ್ ಇರ್ತೀವಿ. ಸೊ ನಾವು ಆ್ಯಕ್ಚುಲಿ ಕೂತ್ಕೋಬೇಕಾಗಿದ್ದ ಪೋಸ್ಚರ್ ಏನಿದೆ ನೆಟ್ಟಾಗಿ ಕೂತ್ಕೋಬೇಕು. ಸೊ ಈ ಥರ ರೆಗ್ಯುಲರ್ಲಿ ಕೂತ್ಕೊಳ್ಳೋದ್ರಿಂದ ಅಲ್ಲಿ ಇರುವಂಥ ಮಸಿಲ್ಸಲ್ಲಿ ಇಂಬ್ಯಾಲೆನ್ಸ್ ಬರುತ್ತೆ. ಸೊ ನಾನು ಹೇಳ್ದಂಗೆ ವರ್ಟಿಬ್ರಲ್ ಕಾಲಮ್ ಇದೆ, ಅಂದರೆ ಎಲುಬುಗಳಿದೆ, ವರ್ಟಿಬ್ರೆ ಒನ್ ಅಬೌವ್ ದ ಅದರ್, ಡಿಸ್ಕ್ ಇದೆ, ಆ್ಯಂಡ್ ಅದರನ್ನು ಪೊಸಿಷನಲ್ಲಿ ಇಟ್ಟುಕೊಳ್ಳುವಂಥದ್ದು ಮಸಿಲ್ಸ್ ಇರುತ್ತೆ, ಆ್ಯಂಟಿ ಗ್ರಾವಿಟಿ ಮಸಿಲ್ಸ್ ಇದೆಲ್ಲ. ಯಾಕೆಂದರೆ 24 hours ನಾವು ಎಷ್ಟೊತ್ತು ಕೂತ್ಕೊಂಡಿರ್ತೀವಿ ಅಥವಾ ಎಷ್ಟೊತ್ತು ನಡ್ಕೊಂಡಿರ್ತೀವಿ, ಎಷ್ಟೊತ್ತು ನಿಂತ್ಕೊಂಡಿರ್ತೀವಿ, ಕಂಟಿನ್ಯೂಸ್ ಆಗಿ ಮಸಿಲ್ಸಿಗೆ ವರ್ಕ್ ಇರುತ್ತೆ. ಸೊ ಈ ಮಸಿಲ್ಸ್ ವೀಕ್ನೆಸ್ಸಿಂದ ಇಲ್ಲ ಕೆಲವು ಸಬ್ಜೆಕ್ಟ್ ನಾವು ಯಾವುದಾದ್ರೂ ಒಂದು ಸಡನ್ ಆಗಿ ಒಂದು ವೆಯ್ಟ್ ಎತ್ತಿದಾಗ ಆ ಇಂಬ್ಯಾಲೆನ್ಸಿಗೆ ಕೂಡ ಸೊಂಟ ನೋವು ಬರಲಿಕ್ಕೆ ಕಾರಣ ಇದೆ. ಮತ್ತು ಮಸಿಲ್ಸ್ ಒಟ್ಟಿಗೆ ಅಲ್ಲಿ ಲಿಗಮೆಂಟ್ಸ್ ಇದೆ, ಈ ವರ್ಟಿಬ್ರೇನ ಪೊಸಿಷನಲ್ಲಿ ಇಟ್ಟುಕೊಳ್ಳುವಂಥ ಲಿಗಮೆಂಟ್ಸ್. ಸೊ ಈ ಲಿಗಮೆಂಟ್ಸಲ್ಲಿ ಅಥವಾ ಸೊಂಟದಲ್ಲಿರುವಂಥ ಮಸಿಲ್ಸಲ್ಲಿ ಅಥವಾ ಸೊಂಟದಲ್ಲಿರುವ ವರ್ಟಿಬ್ರೆ ಅಥವಾ ಎಲುಬಲ್ಲಿ ಹಾಗೂ ಅಲ್ಲಿರುವಂಥ ನರೆಗಳಲ್ಲಿ ಈ 4ರಲ್ಲಿ ಯಾವುದರಲ್ಲಿ ಪ್ರಾಬ್ಲಮ್ ಬಂದರೂ ಕೂಡ ನಮಗೆ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಬರಲಿಕ್ಕೆ ಸಾಧ್ಯ. ಸೊ ನಾನು ಇಷ್ಟೊತ್ತು ಪೋಸ್ಚರ್ಸ್ ಬಗ್ಗೆ ಹೇಳಿದ್ವಿ. ಒಂದು ಸಡನ್ನಾಗಿ ವೆಯ್ಟ್ ಲಿಫ್ಟ್ ಆಗೋದು, ಇಲ್ಲಾಂದರೆ ನಾವು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಳ್ಳೋದು, ರಾಂಗ್ ಪೋಸ್ಚರ್ಸು, ಲ್ಯಾಕ್ ಆಫ್ ಎಕ್ಸಸೈಸ್, ಇದೇ ಥರ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ರೀಸನ್. ಲೈಕ್ ಈಗ ನಾವು ಯಾವುದಾದ್ರೂ ವ್ಯಾಯಾಮ ಮಾಡಿ ಅಂತ ಹೇಳಿದ ಕೂಡಲೇ ಜನ ಏನು ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ಯಾವುದಾದ್ರೂ ಜಿಮ್ಮಿಗೆ ಹೋಗ್ತಾರೆ ಅಥವಾ ಯಾವುದಾದ್ರೂ ಎಕ್ಸಸೈಸ್ ಹೋಗಿ ಹೆವಿಯಾಗಿರೋ ವ್ಯಾಯಾಮ ಮಾಡ್ತಾರೆ. ಸೊ ಆ ವ್ಯಾಯಾಮ ಮಾಡಲಿಕ್ಕೆ ಫಸ್ಟ್ ನಿಮ್ಮ ಬ್ಯಾಕಲ್ಲಿರೋ ಮಸಿಲ್ಸ್ ಅಥವಾ ನಮ್ಮ ಎಲುಬುಗಳು ಅಥವಾ ನಿಮ್ಮ ಡಿಸ್ಕ್ ವೆದರ್ ಇಟ್ ಈಸ್ ಫಿಟ್ ಇನಫ್ ಅಂತ ನಮ್ಗೆ ಗೊತ್ತಿಲ್ಲ. ಯಾವುದೋ ವ್ಯಾಯಾಮ ಮಾಡಿ ಅಂತ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ಲಿ ಹೋಗಿ ವೆಯ್ಟ್ ಎತ್ತೋದು ಯಾವುದಾದ್ರೂ ಮಾಡಿದಾಗ ಇಮ್ಮಿಡಿಯೇಟ್ಲಿ ಅಲ್ಲಿ ಇಂಜುರಿ ಆಗಿ ಈ ಥರ ಪ್ರಾಬ್ಲಮ್ಸ್ ಆಗಲಿಕ್ಕೆ ಸಾಧ್ಯ. ಸೊ ಮೊದಲಲ್ಲಿ ಈ ಸೊಂಟ ನೋವಿಂದು ಇನ್ಸಿಡೆನ್ಸ್ ಭಾಳ ಕಡಿಮೆ ಇತ್ತು. ಯಾಕೆ? ಬಿಕಾಸ್ ನಮಗೆ ಕಂಟಿನ್ಯೂಸ್ ಆಗಿ ಮಿನಿಮಮ್ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದೇ ಇತ್ತು. ಯಾಕೆಂದ್ರೆ ನೋಡಿ, ನಾವು ಎಲ್ಲ ಕಡೆ ನಡ್ಕೊಂಡು ಹೋಗ್ತಿದ್ವಿ, ನಡ್ಕೊಂಡು ಹೋಗುವಾಗ ಕೂಡ ನಮ್ಮ ಪೆಲ್ವಿಸಲ್ಲಿರುವಂಥ ಪೆಲ್ವಿಕ್ ಮಸಿಲ್ಸ್ ಎಲ್ಲ ಗಟ್ಟಿ ಆಗ್ತಿತ್ತು. ಈಗ ನಮಗೆ ಆ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಭಾಳ ಕಡಿಮೆ. ಎಲ್ಲೇ ಹೋಗಬೇಕು ಅಂತಿದ್ರು ಕೂಡ ನಾವು ವೆಹಿಕಲಲ್ಲಿ ಹೋಗ್ತೀವಿ. ಆ್ಯಂಡ್ ರೆಗ್ಯುಲರ್ ಯೂಸ್ ಆಫ್ ಬೈಕ್. ಈಗ ನಾವು ನಮ್ಮ ಹಾಸ್ಪಿಟ್ಲಿಗೆ ಬರೋ ತುಂಬ ಪೇಷಂಟ್ಸಲ್ಲಿ ನಾವು ನೋಡ್ತೀವಿ ಕುತ್ತಿಗೆ ನೋವು ಹಾಗೂ ಸೊಂಟ ನೋವು ಬರೋದು ಬೈಕ್ ರೈಡರ್ಸಲ್ಲಿ ಹೈಯೆಸ್ಟ್. ಯಾಕೆ? ಹೊಸ ಬೈಕ್ ತಗೊಂಡು ಹೇಗೆ 3 ವರ್ಷದಲ್ಲಿ ನಿಮ್ಮ ಬೈಕ್ದು ಶಾಕ್ ಅಬ್ಸಾರ್ಬರ್ ಹಾಳಾಗುತ್ತೋ ಅದೇ ಥರ ಅದೇ ಆ್ಯಕ್ಷನ್ ನಮ್ಮ ಸೊಂಟದಲ್ಲಿ ಕೂಡ ಆಗ್ತಾ ಇರ್ತದೆ. ಸೊ ರೆಗ್ಯುಲರ್ಲಿ ಬೈಕ್ ಹೊಡೆಯೋದ್ರಿಂದ ಏನಾಗುತ್ತೆ, ನಮ್ಮ ಸೊಂಟದಲ್ಲಿರುವ ಡಿಸ್ಕಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ನಾವು ಡೆಸಿಕೇಟೆಡ್ ಡಿಸ್ಕ್ ಅಂತ ಹೇಳ್ತೀವಿ, ಅಂದರೆ ಡಿಸ್ಕ್ ಕೆಲವು ಸಲ ಡ್ರೈ ಆಗುತ್ತೆ, ಡಿಸ್ಕಲ್ಲಿ ಬಲ್ಜ್ ಆಗೋ ಸಾಧ್ಯತೆ ಇದೆ, ನರದ ಮೇಲೆ ಒತ್ತಡ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಪ್ರತಿಯೊಂದು ಶಾಕ್ಸ್, ಇಟ್ ಇಸ್ ಅ ಶಾಕ್ ಅಬ್ಸಾರ್ಬರ್. ಹೇಗೆ ನಿಮ್ಮ ಬೈಕಲ್ಲಿ ಶಾಕ್ ಅಬ್ಸಾರ್ಬರ್ ಇದೆಯೋ ಅದೇ ಥರ ನಮ್ಮ ಬಾಡಿಯಲ್ಲಿರುವಂಥ ಒಂದು ಶಾಕ್ ಅಬ್ಸಾರ್ಬರ್ ನಮ್ಮ ಇಂಟರ್ವರ್ಟಿಬಲ್ ಡಿಸ್ಕ್. ಸೊ ಈ ಥರ ಪ್ರಾಬ್ಲಮ್ಸ್ ಬಂದರೆ ಅದನ್ನು ಹೇಗೆ ಕಡಿಮೆ ಮಾಡಬೇಕು? ಆ್ಯಂಡ್ ಸೊಂಟ ನೋವು ಬಂದಿರೋ ಪೇಷಂಟ್ಸಲ್ಲಿ ಭಾಳ ಜನರಲ್ಲಿ ನಾವು ನೋಡ್ತೀವಿ, ಅವರು ಬೊಜ್ಜಿಂದನೂ ಸೊಂಟ ನೋವು ಬರಲಿಕ್ಕೆ ಕಾರಣ ಇದೆ. ಯಾಕೆ? ಈಗ ನೀವು ನೋಡಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಲೇಡೀಸಲ್ಲಿ ಸೊಂಟ ನೋವು ಬರುತ್ತೆ. ಅದಕ್ಕೆ ಏನು ಕಾರಣ? ಪ್ರೆಗ್ನೆನ್ಸಿ ಟೈಮಲ್ಲಿ ಅವರ ಸೊಂಟದ ಕರ್ವೇಚರ್ ಚೇಂಜ್ ಆಗುತ್ತೆ. ಯಾವಾಗ ಹೊಟ್ಟೆ ಹೆಚ್ಚಿಗೆ ಮುಂದೆ ಬರುತ್ತೋ ಆವಾಗ ಸೊಂಟದಲ್ಲಿರೋ ಕರ್ವೇಚರ್ ಚೇಂಜ್ ಆಗಿ ಅವರಿಗೆ ಸೊಂಟ ನೋವು ಬರುವಂಥ ಕಾರಣ. ಈಗ ಪ್ರೆಗ್ನೆಂಟ್ ಅಲ್ಲ ಅಂದರೂ ಕೂಡ ಭಾಳಷ್ಟು ಜನರಿಗೆ ದೊಡ್ಡ ಹೊಟ್ಟೆ ಇದೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಸೊಂಟದಲ್ಲಿರುವ ಕರ್ವೇಚರ್ ಚೇಂಜ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಅದೇ ಪೋಸ್ಚರ್ಲಿದ್ದಾಗ ಅವರಿಗೆ ಕೂಡ ಸೊಂಟ ನೋವು ಬರಲಿಕ್ಕೆ ತುಂಬ ಸಾಧ್ಯ. ಸೊ ಬೊಜ್ಜಿರೋರು, ದೊಡ್ಡ ಹೊಟ್ಟೆ ಇರೋರು ಏನು ಮಾಡಬೇಕು ಅಂದರೆ ಫಸ್ಟ್ ವೆಯ್ಟ್ ರಿಡಕ್ಷನ್ ಪ್ಲ್ಯಾನ್ ಮಾಡ್ಕೋಬೇಕು. ವೆಯ್ಟ್ ರಿಡಕ್ಷನ್ ಪ್ಲ್ಯಾನ್ ಮಾಡಿದರೆ ಭಾಳಷ್ಟು ಸೊಂಟ ನೋವನ್ನು ಕಡಿಮೆ ಮಾಡ್ಬೋದು. ಮತ್ತೊಂದಂದರೆ ಸಾಫ್ಟ್ ಮ್ಯಾಟ್ರಸ್ ಯೂಸ್ ಮಾಡೋದು. ಭಾಳ ಸಾಫ್ಟಾಗಿರೋ ಮ್ಯಾಟ್ರಸ್ ಯೂಸ್ ಮಾಡಿದ್ರು ಕೂಡ ಸೊಂಟ ನೋವಿಗೆ ಕಾರಣ. ಯಾಕಂದರೆ ನಾವು ಇಡೀ ರಾತ್ರಿ ಮಲಗಿರ್ತೀವಿ, ನಮ್ಮ ಲಂಬಾರ್ ಕರ್ವೇಚರೆಲ್ಲ ಚೇಂಜ್ ಆಗಿರುತ್ತೆ. ಸೊ ಅದರಿಂದ ಕೂಡ ಬೆಳಗ್ಗೆ ಏಳುವಾಗ ಸ್ಟಿಫ್ನೆಸ್ ಹಾಗೂ ಸೊಂಟ ನೋವು ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಸೊಂಟ ನೋವನ್ನು ನಾವು ಹೇಗೆ ಕಡಿಮೆ ಮಾಡ್ಬೋದು? ಸೊ ಇಫ್ ಇಟ್ ಈಸ್ ಎ ಸಯಾಟಿಕ್ ಪೇನ್, ಸೊ ಯೂಶ್ವಲಿ ಸೊಂಟ ನೋವು ಬಂದರೆ ಆದಷ್ಟು ನೀವು ಸೆಲ್ಫ್ ಮೆಡಿಕೇಷನ್ ಮಾಡದೆ ಒಂದು ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾಗಿರುವ ಟ್ರೀಟ್ಮೆಂಟ್ಸ್ ತಗೋಬೋದು. ಆ್ಯಂಡ್ ಯೂಶ್ವಲಿ ನಾವು ಸಜೆಸ್ಟ್ ಮಾಡೋದು, ಸೊಂಟ ನೋವಿದ್ದವರು ಆದಷ್ಟು ಒಂದು ನ್ಯಾಚುರೋಪತಿ ಡಾಕ್ಟರ್ ಅಥವಾ ಒಂದು ಫಿಸಿಯೋಥೆರಾಪಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆಂದರೆ ಮೋಸ್ಟ್ ಆಫ್ ದ ಬ್ಯಾಕ್ ಪೇನ್ ಈಸ್ ಡ್ಯೂ ಟು ಲ್ಯಾಕ್ ಆಫ್ ಎಕ್ಸಸೈಸ್ ಆ್ಯಂಡ್ ರಾಂಗ್ ಪೋಸ್ಚರ್. ಸೊ ನಮ್ಮ ಪೋಸ್ಚರನ್ನು ನಾವು ಫಸ್ಟು ಕರೆಕ್ಟ್ ಮಾಡಬೇಕಾಗಿದೆ ಆ್ಯಂಡ್ ರೆಗ್ಯುಲರ್ ವ್ಯಾಯಾಮ ಮಾಡಬೇಕಾಗಿದೆ. ಸೊ ಯಾವ ವ್ಯಾಯಾಮ ಮಾಡ್ಬೋದು? ಸೊಂಟ ನೋವು, ಒಂದು ಡಿಸ್ಕ್ ಬಲ್ಜಿರೋ ಪೇಷೆಂಟು ಮುಂದೆ ಬಗ್ಗಿರುವಂಥ ವ್ಯಾಯಾಮಗಳು ಮಾಡಲಿಕ್ಕೆ ಆಗಲ್ಲ.
ಸೊ ಆ ವ್ಯಾಯಾಮಗಳು ಕೂಡ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡೇ ನಾವು ಮಾಡಬೇಕಾಗಿದೆ. ಸೊ ಅದಕ್ಕೆ ಯೂಶ್ವಲಿ ಬ್ಯಾಕ್ವರ್ಡ್ ಬೆಂಡಿಂಗ್ ಅಂತ ಹೇಳ್ತೀವಿ. ಆ ಥರ ಪೋಸ್ಚರ್ಸ್ ಮಾಡೋದರಿಂದ ನಾವು ಸೊಂಟ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ನಮ್ಮ ಕೋರ್ ಮಸಲ್ ಸ್ಟ್ರೆಂಥನಿಂಗ್. ಸೊ ಇನಿಷಿಯಲಿ ನಮ್ಮ ಹತ್ರ ಒಂದು ಸಿವಿಯರ್ ಬ್ಯಾಕ್ ಪೇಯ್ನ್ ಅಥವಾ ಸಿವಿಯರ್ ಸಯಾಟಿಕ್ ಪೇಯ್ನ್ ಇರುವಂಥ ಪೇಷಂಟ್ ಬಂದರೆ ನಾವೇನು ಮಾಡ್ತೀವಿ ಇನಿಷಿಯಲಿ ಅಂದರೆ ಅವರ ಡಿಫ್ರೆಂಟ್ ಸ್ಟೆಪ್ಸ್ ಇದೆ ಆ ಟ್ರೀಟ್ಮೆಂಟಲ್ಲಿ. ಸೊ ಯೂಶ್ವಲಿ ಆ ಪ್ರಾಬ್ಲಮ್ ಇರೋ ಪೇಷಂಟ್ಸಿಗೆ ಸಿವಿಯರ್ ಮಸಿಲ್ ಸ್ಪ್ಯಾಸಮ್ ಇರುತ್ತೆ. ನೀವು ನೋಡ್ತೀವಿ ಅವರಿಗೆ ಕೆಲವರಿಗೆ ಸ್ಕೋಲಿಯೋಸಿಸ್ ಇರುತ್ತೆ, ಒಂದು ಸೈಡಿಗೆ ನಮ್ಮ ವರ್ಟಿಬಲ್ ಕಾಲಮ್ ಏನಿದೆ ಒಂದು ಸೈಡಿಗೆ ಬೆಂಡ್ ಆಗಿರುತ್ತೆ. ಸೊ ಆ ಸ್ಕೋಲಿಯೋಸಿಸ್ ಇದ್ದರೆ ಅದರ ಕಾರಣ ಏನು ಅಂದರೆ ಒಂದು ಸೈಡಲ್ಲಿ ಮಸಿಲ್ ಸ್ಪ್ಯಾಸಮ್ ಆಗಿರುತ್ತೆ. ಆ ಸ್ಪ್ಯಾಸಮನ್ನು ಕಡಿಮೆ ಮಾಡಲಿಕ್ಕೆ ನೀವು ಮನೆಯಲ್ಲಿ ಬೇಕಾದ್ರೆ ಹಾಟ್ ಫರ್ಮೆಂಟೇಷನ್ಸ್, ಒಂದು ಬಿಸಿ ನೀರನ್ನ ಶಾಖ ಕೊಡೋದು ಅಥವಾ ಯಾವುದಾದ್ರೂ ಲೋಕಲ್ ಪೇನ್ ಕಿಲ್ಲರ್ ಬಾಂಬ್ಸ್ ಹಚ್ಚೋದು, ಅದು ಮಾಡೋದ್ರಿಂದ ಆ ಸ್ಪ್ಯಾಸಮನ್ನು ಫಸ್ಟ್ ನಾವು ಕಡಿಮೆ ಮಾಡ್ಕೋಬೇಕಾಗಿದೆ. ಅದು ನಾವು ಸೂಜಿ ಚಿಕಿತ್ಸೆ ಇರ್ಬೋದು, ಕೆಲವು ಹೀಟಿಂಗ್ ಮೊಡಾಲಿಟಿ ಇರ್ಬೋದು, ಈ ಟ್ರೀಟ್ಮೆಂಟ್ಸಿಂದ ಅದನ್ನು ನಾವು ಕಡಿಮೆ ಮಾಡ್ತೀವಿ. ಎರಡನೇದು ಆ ಡಿಸ್ಕಲ್ಲಿ ಏನು ಕಂಪ್ರೆಷನ್ ಆಗಿದೆ ಅದನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಡಿಸ್ಕ್ ಮೇಲೆ ಆಗಿರುವಂಥ ಕಂಪ್ರೆಷನ್ ಅಥವಾ ನರದ ಮೇಲೆ ಆಗಿರುವಂಥ ಕಂಪ್ರೆಷನ್ ಏನಿದೆ ಅದು ಕಡಿಮೆ ಮಾಡಲಿಕ್ಕೆ ಫಿಸಿಯೋಥೆರಪಿಲಿರುವಂಥ ಕೆಲವು ಟ್ರೀಟ್ಮೆಂಟ್ಸ್ ಇರ್ಬೋದು, ಇಲ್ಲಾಂದರೆ ಅಕ್ಯುಪ್ರೆಷರ್ ಚಿಕಿತ್ಸೆ ಇರ್ಬೋದು, ಅಕ್ಯುಪಂಕ್ಚರ್ ಇರ್ಬೋದು. ಸೊ ಈ ಟ್ರೀಟ್ಮೆಂಟ್ಸ್ಗಳಿಂದ ಟ್ರ್ಯಾಕ್ಷನ್ ಇರ್ಬೋದು. ಸೊ ಈ ಟ್ರೀಟ್ಮೆಂಟ್ಸ್ ಕೊಡೋದರಿಂದ ಆ ನರದ ಮೇಲಿರುವ ಕಂಪ್ರೆಷನ್ ಕಡಿಮೆ ಮಾಡೋದರ ಎರಡನೇ ಸ್ಟೆಪ್ಪು. ಆ್ಯಂಡ್ ಮೂರನೇ ಸ್ಟೆಪ್ ಏನಂದರೆ ಸ್ಟ್ರೆಂಥನಿಂಗ್ ದ ಮಸಲ್ಸ್. ಸೊ ಇದಿಷ್ಟು ಕಡಿಮೆ ಆದರೆ ನೋವು ಕಡಿಮೆ ಆಗುತ್ತೆ. ಬಟ್ ಇದು ಕಡಿಮೆ ಆದ ಕೂಡಲೇ ಮೋಸ್ಟ್ ಆಫ್ ದ ಪೇಷಂಟ್ ಏನು ಮಾಡ್ತಾರೆ, ಒಂದು 4 ದಿವಸ ರೆಸ್ಟ್ ತಗೊಂಡು ಸ್ವಲ್ಪ ನೋವು ಕಡಿಮೆ ಆದ ಕೂಡಲೇ ಪುನಃ ಹೋಗಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ ಈಸ್ ನಾಟ್ ದ ವೇ. ನೀವೊಂದು ಪ್ರೊಫೆಷ್ನಲ್ ಅಥ್ಲೆಟ್ ಅಥವಾ ಒಂದು ಪ್ರೊಫೆಷ್ನಲ್ ಕ್ರಿಕೆಟರ್ ಯಾರಿಗಾದರೂ ಒಂದು ಸಲ ಅಬ್ಸರ್ವ್ ಮಾಡಿ, ಅವರಿಗೆ ಏನಾದರೂ ಒಂದು ಇಂಜುರಿ ಆದರೆ ಅದು ಸರಿಯಾದ ಮೇಲೆ, ಆ ಇಂಜುರಿ ಕ್ಯೂರ್ ಆದಮೇಲೆ ಕೂಡ ಆ ಮಸಲ್ಸನ್ನು ಪ್ರಾಪರಾಗಿ ಟ್ರೈನ್ ಮಾಡಿ ಕಂಪ್ಲೀಟ್ ಸ್ಟ್ರೆಂತ್ ಬಂದ ಮೇಲೆ ಮಾತ್ರ ಅವ್ರ ಆ್ಯಕ್ಟಿವಿಟೀಸಿಗೆ ಇನ್ವಾಲ್ವ್ ಆಗ್ತಾರೆ. ಸೊ ಅದೇ ಥರ ಯೂಶ್ವಲಿ ನ್ಯಾಚುರೋಪತಿ ಹಾಸ್ಪಿಟಲ್ಸಲ್ಲಿ ನಾವು ಒಂದು 10 days ಟ್ರೀಟ್ಮೆಂಟ್ ಇರುತ್ತೆ. ಆ 10 days ಟ್ರೀಟ್ಮೆಂಟಲ್ಲಿ ಆ ನರದ ಮೇಲೆ ಆಗಿರುವಂಥ ಪ್ರೆಷರ್ ಏನಿದೆ ಅಥವಾ ಡಿಸ್ಕ್ ಬಲ್ಜ್ ಏನಿದೆ, ಮಸಿಲ್ ಸ್ಪ್ಯಾಸಮ್ ಏನಿದೆ ಅದನ್ನೆಲ್ಲ ಕಡಿಮೆ ಮಾಡ್ತೀವಿ. ಇದಾದಮೇಲೆ ವಿ ಟೀಚ್ ದಮ್ ದ ಎಕ್ಸಸೈಸಸ್. ಆ ಮಸಿಲ್ಸನ್ನು, ಪ್ಯಾರಾಸ್ಪೈನಲ್ ಮಸಿಲ್ಸ್ ಏನಿದೆ ಅದು ಗಟ್ಟಿಯಾಗಲಿಕ್ಕೆ ಬೇಕಾಗಿರೋ ವ್ಯಾಯಾಮಗಳನ್ನು ಹೇಳ್ಕೊಡ್ತೀವಿ. ಈ ವ್ಯಾಯಾಮಗಳು ಅಟ್ಲೀಸ್ಟ್ 15 to 20 days ಬೆಡ್ ರೆಸ್ಟ್ ಮಾಡಿಕೊಂಡು ಅದರೊಟ್ಟಿಗೆ ಈ ವ್ಯಾಯಾಮಗಳು ಮಾಡಿದರೆ ಮಾತ್ರ ನಮ್ಮ ಸೊಂಟದಲ್ಲಿರೋ ಮಸಿಲ್ಸ್ ಹಾಗೂ ಸೊಂಟದಲ್ಲಿರುವ ಸ್ಟ್ರಕ್ಚರ್ಸ್ ಏನಿದೆ ಅದು ಫರ್ದರ್ ಬರ್ಡನ್, ಇನ್ನು ಆಗಲಿಕ್ಕಿರುವಂಥ ಒತ್ತಡಗಳನ್ನ ತಗೊಳ್ಳಿಕ್ಕೆ ಗಟ್ಟಿಯಾಗುತ್ತೆ. ಸೊ ಯಾರು ಕೂಡ ಒಂದು ಟ್ರೀಟ್ಮೆಂಟ್ ಆದ ಕೂಡಲೇ ಹೋಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡ್ರೆ ಅವರಿಗೆ ಪುನಃ ಪ್ರಾಬ್ಲಮ್ ಬರುವ ಸಾಧ್ಯತೆ ಇದೆ. ಸೊ ಬ್ಯಾಕ್ ಪೇಯ್ನಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ಯಾವುದು ಅಂತ ಕೇಳಿದ್ರೆ ನಾವು ಬೆಡ್ ರೆಸ್ಟ್ ಅಂತಲೇ ಹೇಳ್ತೀವಿ. ಅವ್ರಿಗೆ ಕಂಪ್ಲೀಟ್ ರೆಸ್ಟ್ ತಗೊಳ್ಬೇಕು, ಅದರೊಟ್ಟಿಗೆ ಈ ಟ್ರೀಟ್ಮೆಂಟನ್ನು ತಗೋಬೇಕು, ಕಂಪ್ರೆಷನ್ನ ಕಡಿಮೆ ಮಾಡ್ಬೋದು. ಕಡಿಮೆ ಮಾಡಿದ ಮೇಲೆ ಮಾತ್ರ ಅವರು ಬಾಕಿ ಆ್ಯಕ್ಟಿವಿಟೀಸ್ ಮಾಡ್ಕೋಬೇಕು. ಆ್ಯಂಡ್ ಕೆಲವು ಕೇಸಸಲ್ಲಿ ನಾವು ನೋಡ್ತೀವಿ, ಲೈಕ್ ಸಿವಿಯರ್ ಆದಮೇಲೆ ಮೂತ್ರ ಪಾಸ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗೋದು ಅಥವಾ ಮೋಷನ್ ಪಾಸ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗೋದು. ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಇಮ್ಮಿಡಿಯೇಟ್ಲಿ ಅವರೊಂದು ಡಾಕ್ಟರ್ ಹತ್ರ ಅಪ್ರೋಚ್ ಆಗಲೇಬೇಕು. ಕೆಲವು ಕೇಸಸಲ್ಲಿ ನಮಗೆ ಸರ್ಜರೀಸ್ ಅವಾಯ್ಡ್ ಮಾಡಲಿಕ್ಕಾಗಲ್ಲ, ಆ ಕೇಸಸಲ್ಲಿ ನಾವು ಸರ್ಜರಿ ಕೂಡ ಮಾಡಬೇಕಾಗಿದೆ. ಬ್ಯಾಕ್ ಪೇಯ್ನ್ ಯಾವ್ಯಾವ ಕಾರಣಗಳಿಂದ ಬರುತ್ತೆ ಹಾಗೂ ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅಂತ ನಾವು ಈಗಾಗಲೇ ನೋಡಿದ್ವಿ. ಯಾರಿಗೂ ಕೂಡ ಬ್ಯಾಕ್ ಪೇಯ್ನ್ ಇದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇಮ್ಮಿಡಿಯೇಟ್ಲಿ ಒಂದು ಡಾಕ್ಟರ್ ಹತ್ರ ಹೋಗಿ ಆ ಬ್ಯಾಕ್ ಪೇಯ್ನ್ಗೆ ಏನು ಕಾರಣ, ನಾನು ಈಗಾಗಲೇ ಹೇಳಿದಂಗೆ ಭಾಳಷ್ಟು ಕಾರಣಗಳಿರ್ಬೋದು, ಅದು ಯಾವ ಕಾರಣದಿಂದ ನಿಮಗೆ ಬಂದಿದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಇನಿಷಿಯಲ್ ಸ್ಟೇಜಸಲ್ಲಾದರೆ ಇಟ್ ಈಸ್ ವೆರಿ ಈಸಿ ಟು ಕ್ಯೂರ್. ಅದು ಕಂಪ್ಲೀಟಾಗಿ ಕ್ಯೂರ್ ಮಾಡಿ ಆ್ಯಂಡ್ ನೆವರ್ ನೆಗ್ಲೆಕ್ಟ್ ಇಟ್. ಆ್ಯಂಡ್ ಯಾವಾಗಲೂ ನಾವು ರೆಗ್ಯುಲರ್ ಆಗಿರುವಂಥ ಎಕ್ಸಸೈಸ್ ಹಾಗೂ ಬಾಡಿ ವೆಯ್ಟನ್ನು ಮ್ಯಾನೇಜ್ ಮಾಡಿದರೆ ಬ್ಯಾಕ್ ಪೇಯ್ನ್ ಬರೋದನ್ನು ನಾವು ಭಾಳಷ್ಟು ತಡೆಗಟ್ಟಬಹುದು. ಸೊ ನೀವೆಲ್ಲರೂ ನಿಮ್ಮ ಪೋಸ್ಚರ್ಸನ್ನು ಸರಿ ಮಾಡಿಕೊಳ್ಳಿ, ಹೆಚ್ಚಿಗೆ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ನ ಯೂಸ್ ಮಾಡಬೇಡಿ, ಹಾಗೂ ನಿಮ್ಮ ವೆಯ್ಟನ್ನು ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.